ನಾನಂತೂ ನಮ್ಮ ಅಯ್ಯಪ್ಪಗೆ ಈ ವಿಷಯ ಹೇಳೋಣ ಅಂತ ಕಾಯ್ತಾ ಇದ್ದೆ. ಬಂದಿದ್ದ ತಕ್ಷಣ ಹೇಳ್ತೀನಿ. ನಮ್ಮ ಅಯ್ಯಪ್ಪನೂ ಬೋಲ ಆಸೆಗಿತ್ತು, ಸೇವಂತಿ ನೀ ಯಾವುದಾದ್ರೂ ಒಂದು ಮಗು ಆದರೆ ಸಾಕು, ಜಲ್ದಿ ಯಾವುದೋ ಒಂದು ಹೆಣ್ಣ ಗಂಡ ನಮಗೆ ನಮ್ಮ ಮಕ್ಕಳು ಅಂತ ಹೇಳಿ ಆದರೆ ಸಾಕಾಗೈತಿ ಅಂತ ಹೇಳಿ ಹೇಳ್ತಿತ್ತು ಪಾಪ ದಿನ. ನಮ್ಮ ಅಣ್ಣ ಇನ್ನು ನಮ್ಮ ಅತ್ತಿಗೆರು ಹಂಗೆ ಆಸೆಗಿದ್ದಾರೆ, ಅವರು ಹಂಗೆ ಕಣ. ಬೋಲ ಆಸೆಗಿದ್ದಾರೆ ನಮ್ಮ ಅತ್ತಿಗೆ ಮನು, ಹಂಗೇನು ದೊಡ್ಡ ಅತ್ತಿಗೆ ಬೋಲ ಆಸೆ ಪಡುತ್ತೆ. ಏನೇನ ಇವಾಗ ತಾಯಿ ಆಗ್ತಾ ಇರೋ ವಿಷಯ ಏನನ್ನ ಕೇಳಿದ್ರೆ ಎಷ್ಟು ಖುಷಿ ಪಡ್ತೈತೋ ಏನೋ ನಮ್ಮ ಅಯ್ಯಪ್ಪ. ಬಾ ಬಾ ನಿನ್ನೆ ಕಾಯ್ತಾ ಇದ್ದೀನಿ, ಅವಾಗಿಂದ ಬತ್ತೀಯಾ ಅಂತ ಹೇಳಿ ಮೆಲ್ಲಕ್ಕೆ ಬರ್ತಾ ಇದ್ದೆ, ಬಾ ಹಂಗೆ ಜೋರಾಗೆ. ಏನು ಸೇವಂತಿ, ಯಾಕೋ ನನಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತೀಯ, ಭಾಳ ಖುಷಿಯಾಗಿದೆಯಾ? ಹಾಂ, ಏನು ನಮ್ಮಮ್ಮನ ಈ ಮನೆಯಿಂದ ಹಸಿ ಕಳಿಸ್ತೆ ಅಂತಲೇನೆ? ಹಂಗೇನಿಲ್ಲಪ್ಪ, ನಿಮ್ಮ ಅಮ್ಮನ ಹಸಿ ಕಳಿಸ್ತೆ ಅಂತ ಏನಿಲ್ಲ. ನಿಮ್ಮ ಅಮ್ಮನ ಬುದ್ಧಿಗೆ ಗೊತ್ತಾಯ್ತಲ್ಲ ಬಿಡು. ನಿಮ್ಮ ಅಮ್ಮನ ಬುದ್ಧಿಗೆ ಗೊತ್ತಿಲ್ದಲೆ ನೀನು ನಿಮ್ಮ ಅಮ್ಮನ ಭಾಳ ಇಷ್ಟಪಡ್ತಿದ್ದೆ. ನಿಮ್ಮ ಅಮ್ಮನ ಬುದ್ಧಿ ಏನು ಅಂತ ನನಗೆ ಗೊತ್ತಾಗಂಗೆ ಮಾಡಿದ್ನಲ್ಲ, ನಾನೇನು ಅದನ್ನೇನು ತಿರುಗಿ ಮನಸ್ಸನ್ನ ಇಕ್ಕೆಮಕ್ಕೆ ಹೋಗಿಲ್ಲ. ನನಗೆ ಗೊತ್ತಿರಲಿಲ್ಲ ನಮ್ಮ ಅಮ್ಮನ ಬುದ್ಧಿ ಏನು ಅಂತ. ನೀನು ಹೇಳಲಿಲ್ಲ ಅಂದರೆ ನಾನು ಎಲ್ಲರನ್ನೂ ನಂಬಿದ್ದೆ ಸೇವಂತಿ. ಆದರೆ ಜನ ಎಂತೆಂಥವ್ರು ಇರ್ತಾರೆ ಅಂತ ಹೇಳಿ ನನಗೆ ನಿನ್ನಿಂದ ಗೊತ್ತಾಯಿತು. ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ, ಇವಾಗ ಗೊತ್ತಾಗ್ತೈತೆ ನನಗೆ. ಒಂದೊಂದೇ ಜನ ಹೆಂಗಿರ್ಬೋದು, ಹೆಂಗೆ ಏನು ಅಂತ ಇವಾಗ ಒಂದೊಂದೇ ಗೊತ್ತಾಗ್ತೈತಿ ಸೇವಂತಿ ನನಗೆ. ಅದೇ ಮತ್ತೆ ಇವಾಗಾದ್ರೂ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು ಬಿಡು. ಇಲ್ಲಿ ನೋಡಿಲಿ, ಇವಾಗಿನ ಜನ ಹೆಂಗೆ ಅಂದರೆ, ನಾವು ಸ್ವಲ್ಪ ಬೆಳೀತಾ ಇದ್ದೀವಿ ಅಂದರೆ ಅದನ್ನು ಏನಾದರೂ ಮಾಡಿ ಚಿವುಟಕ್ಕೆ ನೋಡ್ತಿರ್ತಾರೆ, ಬೆಳಿಬಾರ್ದು ಅಂತ ಹೇಳಿ ಅಲ್ಲಿಗೆ ಕತ್ತರಿಸೋಕೆ ನೋಡ್ತಿರ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಆಯಿತು, ನಮ್ಮ ಕೆಲಸ ಆಯಿತು. ಇವಾಗ ಬಿಡು, ಅದು ಬಿಡು. ಇವಾಗ ಇಂಥ ಸಂತೋಷದ ವಿಷಯ ಹೇಳ್ಬೇಕಾದ್ರೆ ಅದನ್ನೆಲ್ಲ ಯೋಚನೆ ಮಾಡಿ ಅದನ್ನೆಲ್ಲ ಮಾತಾಡ್ಕೊಂಡು ಯಾಕೆ ಸುಮ್ಮನೆ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಕು? ಅದನ್ನೆಲ್ಲ ಮಾತಾಡ್ತಿದ್ರೆ ಪಿತ್ತ ನೆತ್ತಿಗೆ ಇರ್ತೈತೆ. ನಿಮ್ಮ ಅಮ್ಮಯ್ಯ ನಿನ್ನ ತಮ್ಮ ಮಾಡಿರೋದೆಲ್ಲ ನೆನೆಸ್ಕೊಂಡ್ರೆ ಭಾಳ ಸಿಟ್ಟು ಬರುತ್ತೆ. ಇಂಥ ಖುಷಿಯಾಗಿರೋ ಸಮಯದಲ್ಲಿ ಅದನ್ನೆಲ್ಲ ನೆನೆಸ್ಕೊಂಬಕ್ಕೆ ಹೋಗ್ಬಾರ್ದು. ನಾನು ನಿಮಗೆ ಏನೋ ಹೇಳ್ಬೇಕು ಅಂತ ಇದ್ದೆ. ಏನು ಸೇವಂತಿ, ಏನು ಹೇಳಬೇಕು? ಯಾಕೆ ಭಾಳ ನಗ್ತಾ ಇದೆಯಾ? ಯಾತ್ ಹೇಳ್ರಪ್ಪನ? ಯಾತಂತ ರಪ್ಪನ ಹೇಳು. ಏನಿಲ್ಲ, ನಾನು ತಾಯಿ ಆಗ್ತಾ ಇದ್ದೀನಿ, ನೀನು ತಂದೆ ಆಗ್ತಾ ಇದೆಯಾ. ಭಾಳ ದಿವಸದಿಂದ ತುಂಬ ಆಸೆ ಪಡ್ತಾ ಇದ್ದಲ್ಲ, ನಮ್ಗೆ ಯಾವುದಾದ್ರೂ ಒಂದು ಮಗು ಆದರೆ ಸಾಕು, ಯಾವುದಾದ್ರೂ ಒಂದು ಮಕ್ಕಳಿದ್ರೆ ಸಾಕಪ್ಪ, ನನಗೆ ಇನ್ನು ನನ್ನ ಜೀವನ ಸಾರ್ಥಕ ಆದಂಗೆ ಆಗುತ್ತೆ. ನನಗೆ ಒಳ್ಳೆ ಹೆಂಡ್ತಿನೂ ಸಿಕ್ಕಿಳು, ಒಳ್ಳೆ ಕೆಲಸನೂ ಆಯಿತು, ನಂದು ಒಳ್ಳೆ ಕೆಲಸನೂ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡೇ ಇದ್ದೀನಿ ಅಂತ ಹೇಳ್ತಿದ್ದಲ್ಲ. ಅದಕ್ಕೇನೆ ಇವತ್ತು ಹೇಳ್ತಾ ಇದ್ದೀನಿ. ಇವಾಗ ನನಗೆ 2 ತಿಂಗಳಾಗೈತೆ. ಅಪ್ಪ ಸೇವಂತಿ, ಏನು ಹೇಳ್ತಾ ಇದೆಯಾ? ಹೊಯ್, ನನಗಂತೂ ಭಾಳ ಖುಷಿ ಆಗ್ತೈತಿ. ಈ ವಿಷಯ ಕೇಳಿ ಭಾಳ ಸಂತೋಷ ಆಗ್ತೈತಿ ಸೇವಂತಿ. ನನಗೆ ಈ ಖುಷಿ ತಡಿಯೋಕ್ಕಾಗ್ತಾಯಿಲ್ಲ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಗೆ ಫೋನ್ ಮಾಡಿ ಹೇಳ್ದ? ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆನೂ ಅಷ್ಟೇ ಭಾಳ ಆಸೆಗಿದ್ರು. ನಿಮ್ಮ ಅಣ್ಣ ಇನ್ನು ನಿಮ್ಮ ಅತ್ತಿಗೆಗೂ ಹೇಳು ಫೋನ್ ಮಾಡಿ. ನಾನು ನಮ್ಮ ಅಣ್ಣರಿಗೂ ಹೇಳಿಲ್ಲ, ನಮ್ಮ ಅತ್ತಿಗೆಗೂ ಹೇಳಿಲ್ಲ, ಯಾರಿಗೂ ಹೇಳಿರಲಿಲ್ಲ. ಫಸ್ಟು ನಿನಗೆ ಹೇಳೋಣ ಅಂತ ಹೇಳಿ ಸುಮ್ಮನಾಗಿದೆ. ಫಸ್ಟು ನಿನಗೆ ಹೇಳ್ತಾ ಇರೋದು. ನೀನು ಹೇಳೋದು ನೋಡಿದರೆ ನನಗೇನೋ ಭಾಳ ಖುಷಿ ಆಗ್ತೈತೆ ಸೇವಂತಿ. ಭಾಳ ಖುಷಿ ಆಗ್ತೈತೆ. ನೀನು ಬರಬೇಕಾಗಿತ್ತು, ನನ್ನ ಜೀವನ ಚೆನ್ನಾಗಿ ಆಗಬೇಕಾಗಿತ್ತು. ಇಂಥವ್ರ ಬುದ್ಧಿ ಎಲ್ಲ ನನಗೆ ಗೊತ್ತಾಗಬೇಕಾಗಿತ್ತು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲರನ್ನೂ ನಂಬಿದ್ದೆ. ನಮ್ಮ ಮನೆಗಳವರೇ ತಾನೇ, ಯಾರ್ಯಾರು ಯಾಕೆ ನಮ್ಮ ಮನೆಗಳವರೇ ನನಗೆ ಯಾಕೆ ಮೋಸ ಮಾಡ್ತಾರೆ, ಹಿಂಗೆ ನಾನು ಹಿಂಗೆ ಯೋಚನೆ ಮಾಡ್ತಿದ್ದೆ. ಆದರೆ ಹಿಂಗೆ ಅಂತ ಗೊತ್ತಿರಲಿಲ್ಲ. ನೀನು ಬಂದಾಗಿಂದ ನನಗೆ ತುಂಬ ಒಳ್ಳೆಯದಾಗೈತೆ ಸೇವಂತಿ, ತುಂಬ ಒಳ್ಳೆಯದಾಗೈತೆ. ಯಾಕಪ್ಪ ಗಂಡ ಹೆಂಡ್ತಿ ಹಿಂಗೆ ಮಾತಾಡ್ತಾ ಇದ್ದಾರೆ? ಏನು ಸ್ವೀಟ್ ಕೊಡ್ತೀರಾ ಅಂತಿದ್ದಲ್ಲ, ಇಪ್ಪಟ್ಟು ಸ್ವೀಟ್ ಕೊಡ್ತೀವಿ, ಹೇಳು ಸಣ್ಣಿಂಗಜ್ಜಿ. ಇವಾಗ ನನ್ನ ಮಗನ ಮಗಳ ಊಟ ಸ್ವೀಟ್ ಕೊಡ್ತೀವಿ. ಓ ಹೌದೇನು? ಅದಕ್ಕೆ ಖುಷಿಯಾಗಿದೆಯಾ ಕೆಂಪ್ರಾಯ? ಹೆಂಗ ಬಿಡತ್ತ. ಯಾವುದೋ ಒಂದು ಹೆಣ್ಣ ಗಂಡ ಯಾವ್ದಾನ ಆಗ್ಲಿ ಹೆಂಗಾತ. ನಿಮ್ಮ ಕಮ್ಮಿ ಐತಿ ಆಗಲ್ಲ ಅಂತ ಹೇಳೋರು. ಅವಳಿಗೆ ಎಲ್ಲಿ ಮಕ್ಳಾಗ್ತಾವಳಿ, ಮಕ್ಕಳೇ ಆಗಲ್ಲ ಅಂತ ಹೇಳೋರು. ಕೇಳಿಸ್ಕೊಂಡಿದ್ದೀನಿ ಅಜ್ಜಿ, ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಅವ್ರು ಅಂದಿರೋದಕ್ಕೇ ದೇವ್ರು ನನಗೆ ಬೇಗ ಕೊಟ್ಟ ಮಕ್ಕಳನ್ನ ಅಂತ ಅನ್ನಿಸ್ತೈತೆ. ಅವ್ರು ಅಂದಿರೋದಕ್ಕೆ ಸರಿಯಾಗಿ ನನಗೆ ಮಕ್ಕಳು ಕೊಟ್ಬಿಟ್ಟ ದೇವರು. ನಾನು ಕಿವಿಯಾರೆ ಕೇಳಿಸ್ಕೊಂಬಂದಿದ್ದೀನಿ. ಅಯ್ಯೋ ಅವ್ರಿಗೆಲ್ಲ ಆಗ್ತಾವೆ ಮಕ್ಕಳಾಗಲ್ಲ, ಮರಿ ಆಗಲ್ಲ, ಕಂಡರ್ ಪಾಲ್ ಮಾಡ್ತಾರೆ, ಮಕ್ಕಳೆಲ್ಲ ಮರಿ ಇಲ್ಲ ಅಂದರೆ ಕಂಡರ್ ತಿನ್ನಬೇಕು, ಕಂಡರ್ ತಿಂತಾರೆ ಅಂತ ಹೇಳಿ ಅನ್ನಿಸ್ಕೊಂಡಿದ್ದೀನಿ. ಕಿವಿಯಾರೆ ಕೇಳಿಸ್ಕೊಂಡು ಬಂದಿದ್ದೀನಿ. ಅದನ್ನು ಒಂದಿನ ಒಳ್ಳೇದಾಗುತ್ತೆ, ಅವ್ರು ಅಂದಿರೋದೇ ಒಳ್ಳೇದಾಗುತ್ತೆ. ಅವ್ರು ಅಂಬ್ಲಿ ಅಂತಲೇ ಕಾಯ್ತಾ ಇದ್ದೆ. ಇವಾಗ ಗೊತ್ತಾದ್ರೆ ಎಷ್ಟು ಹೊಟ್ಟೆ ಉರ್ಕೊಂತಾರಮ್ಮ. ಅಮ್ಮ ಬಂದಿಲ್ಲ ಹಂಗಾರೆ ಅಲ್ಲಿಗೆ ಹೋಗೈತೆ. ಎಲ್ಲ
ಏನು ಅತ್ತೆ ಸೊಸೆ ಇಬ್ಬರು ಕುತ್ಕೊಂಡು ನಾನು ಬೈಕೇಣಿದ್ದೆ ಎಷ್ಟನ ಬೈಕೆಮ್ಲೆ ಅಂತೇಳಿ ಸುಮ್ಮನೆ ಇದ್ದೀನಿ. ಅಲ್ಲೇನು ಸಣ್ಣಿಗಜ್ಜಿ ನನ್ನ ಹಂಗಾದ್ರೆ ಮಸ್ತ್ ಬೈಕೆಂಬ್ತಾರೆ. ಬೈಕೆಂಬ್ತಾರೆ. ಹಂಗೆ ಹಿಂಗೆ ಬೈಕೆಂಬಲ್ಲ, ಹಂಗೇನೆ ಹೆಂಗೆ ಬೈಕೆಂಬ್ತಾ ಇರ್ತಾರೆ ಅತ್ತೆ ಸೊಸೆ ಇಬ್ಬರು. ಮತ್ತೆ ಬುದ್ಧಿ ಸರಿ ಇಲ್ಲ ಹೇಳು. ಏನೇನು ಸುಮ್ಕಿರು, ಅಲ್ಗೂ ಹೋಗಿರೋದೇನೆ ಒಳ್ಳೇದಾಯ್ತು. ಅಲ್ಗೂ ಹೋಗ್ಯದಾಳಲ್ಲ ಅಮ್ಮ, ಅಲ್ಲೇ ಇರ್ಲಾಳು. ಈ ವಿಷಯ ಇನ್ನೂ ಗೊತ್ತಾದ್ರೆ ಅವ್ರು ಯೋಟಟ್ಟೋರು ಕಂಬ್ತಾರೇನೋ. ಅಯ್ಯೋ ಮಕ್ಕಳಾಗಲ್ಲ ಮರಿ ಆಗಲ್ಲ ನೋಡ್ಮಂತಿ. ನನ್ನ ಮಕ್ಳನ್ನೇನೋ ನೋಡ್ಕೋಬೇಕು, ಅವನು ನನ್ನ ಮಕ್ಳನ್ನೇ ಸಾಕಬೇಕು. ಅಮ್ಮ ನಿನ್ನ ತಮ್ಮಗೆ ಗೊತ್ತಾಗಬೇಕು ಯೋಟಟ್ಟೋರು ಕಂಬ್ತಾನ. ಸೇವಂತಿ, ನೀನು ಭಾಳ ಹುಷಾರಾಗಿರು. ಯಾಕಂದರೆ ಅವರು ಮಕ್ಕಳಾಗ್ತಾಯಿದ್ದಾವೆ ಅಂತೇಳಿ ಹೊಟ್ಟೆ ಕಿಚ್ಚಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಮಕ್ಕಳಾಗ್ತಾಯಿದ್ದಾವೆ ಅಂತ ಹೇಳಿ ಅವ್ರು ನಿನ್ಗೆ ಏನಾನ ಕೆಟ್ಟದ್ದು ಬೈಸಕ್ಕೆ ಬರ್ತಾರೆ, ಏನಾನ ಹಾಕಿ ಕೊಡೋದು, ಏನಾನ ಮಾಡೋದು ಅಂಥವೆಲ್ಲ ಮಾಡ್ತಿರ್ತಾರೆ. ಭಾಳ ಎಚ್ಚರಿಕೆಯಾಗಿರು ಸೇವಂತಿ ನೀನು. ಇವಾಗಿನ ಜನ ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ಏನಾನ ಮಾಡಿ ಕೆಡಿಸ್ಬೇಕು ಅಂತಲೇ ನೋಡ್ತಿರ್ತಾರೆ. ಅದಕ್ಕಾಗಿನ ನೀನು ಸ್ವಲ್ಪ ಎಚ್ಚರಿಕೆಯಾಗಿರೋ ಹಂಗೆ. ಯಾರನ್ನ ಯಾತನ ಕೊಟ್ಟರೆ ಅಪ್ಪನ ತಿನ್ನಬೇಡ, ಯಾರನ್ನ ಯಾತನ ಕೊಟ್ಟರೆ ಇದು ಮಾಡಬೇಡ. ಅವ್ರಿಗೆ ನನಗೆ ಗೊತ್ತಾದರೆ ಹೊಟ್ಟೆ ಕಿಚ್ಚಿಗೆ ಏನು ಬೇಕಾದ್ರೂ ಮಾಡ್ತಾರೆ ಅವರು. ಗೊತ್ತು ನನಗೆ ಅವ್ರು ಮಾಡೋದೆಲ್ಲ ಗೊತ್ತೈತೆ. ಏನು ಬೇಕಾದ್ರು ಮಾಡ್ತಾರೆ ಅವರು, ಒಳ್ಳೆಯವರಲ್ಲ ಅನ್ನೋದು ಚೆನ್ನಾಗಿ ಗೊತ್ತೈತೆ ನನಗೆ. ಅಯ್ಯೋ ನಾನು ಇಂಥದ್ದು ಎಷ್ಟು ನೋಡಿಲ್ಲ. ಗೊತ್ತೈತೆ. ಇಂಥದ್ದೆಲ್ಲನ ಅವ್ರು ಮಾಡ್ತಾರೆ, ಇಂಥದ್ದೆಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಎಂಬುದು ಗೊತ್ತೈತೆ ನನಗೆ. ಅಯ್ಯೋ ಮೈಯೆಲ್ಲ ಎಚ್ಚರಿಕಿದ್ರೆ ಮಾತ್ರ. ನಾನು ಇಂಥ ಜನಗಳ್ತಾಗ ಅನುಭವಿಸಿದ್ದೀನಿ. ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಇರೋವಳೇನೆ. ನಾನಂಥವೆಲ್ಲ ಅವರು ಏನೋ ಕೊಡ್ತಾರೆ ಅಂತ ಹಂಗೆಲ್ಲ ಮಾಡ್ಕೊಂಬ ಅಂತಾಳಲ್ಲ ಹೇಳು. ಸರಿಯಾಗಿ ಮಾಡ್ತೀನಿ ನಾನೆಲ್ಲನ. ಅವ್ರು ಮಾತಾಡಲಿ ಏನಾನ ಒಂದು ಹೇಳಿ ಅವಾಗ ಮಾತಾಡ್ತೀನಿ ನಾನು. ಅತ್ಲಾಗ ಹೋಗ್ತೀನಲ್ಲ ಅವಾಗ ಹಂಗೆ ಅಂಬ್ತೀನಿ ಹೇಳು. ಬಸ್ರಿ ಕಣೆ ತಾಯಿ, ಮಕ್ಕಳಾಗಲ್ಲ ಅಂಬ್ತಿದ್ರಿ, ಗನ್ವಾಗ ಅಲ್ಲೇ 2 ತಿಂಗಳಂತೆ ಅಂಬ್ತೀನಿ. ಹಂಗನ್ನು ಗೊತ್ತಾಗ್ಲೇಳು. ಫಸ್ಟು ಇವ್ರ ಅಣ್ಣ ಇವ್ರ ಅತ್ತಿಗೆಗೂ ಗೊತ್ತಾಗಬೇಕು. ಇವ್ರ ಅಣ್ಣ ಇವ್ರ ಅತ್ತಿಗೆಗೆ ಫೋನ್ ಮಾಡಬೇಕು. ಅವರು ಭಾಳ ಚೆನ್ನಾಗಿ ನೋಡ್ಕೊಂತಾರೆ, ಭಾಳ ಒಳ್ಳೆ ಮನುಷ್ಯರು. ಭಾಳ ಚೆನ್ನಾಗಿ ನೋಡ್ಕೊಂತಾರೆ, ಭಾಳ ಒಳ್ಳೆಯವರು ಬಿಡು. ಹೌದು, ನಮ್ಮ ಅಣ್ಣ ನಮ್ಮ ಅತ್ತಿಗೆ ತುಂಬ ಆಸೆ ಆಗಿದ್ದಾರೆ. ಫಸ್ಟ್ ಫೋನ್ ಮಾಡೋಣ. ಫೋನ್ ಮಾಡೋದೇನು ಬೇಡ, ನಡಿ ಹೋಗಿ ಬರೋಣ. ಪಾಪ ಅವತ್ತಿಂದ ಹೋಗೇ ಇಲ್ಲ, ಅಲ್ಲೇ 1 ತಿಂಗಳ ಮ್ಯಾಲಾಯ್ತು. ಪಾಪ ಫೋನ್ ಮಾಡ್ಯವ್ರೆ ಬರ್ರಿ ಅಂತ. ನಡಿ ಹೋಗೇ ಬರೋಣ. ಊರಿಗೆ ಹೋಗಿ ಮಾತಾಡಿಸ್ಕೊಂಡು ಅವ್ರನ್ನೂ ಬರೋಕ್ಕಾವತ್ತು. ನಡಿ ಹೋಗೋಣ. ಊರಿಗೆ ಹೋಗಿ ಬರೋಣ ನಡಿ. ಸರಿ ಆಯಿತು, ಬರ್ರಿ ಹೋಗೋಣ. ಹೋಗಿ ಬರ್ತೀವಿ. ಅಜ್ಜಿ ಮನೆ ಕಡೆಗೆ ನೋಡ್ತೀರಿ ಸಣ್ಣಿಗಜ್ಜಿ, ಹೋಗಿ ಬರ್ತೀವಿ. ಊರಿಗೆ ಹೋಗಿ ಬರ್ತೀವಿ. ಸರಿ ಅಮ್ಮ ಆಯಿತು, ಹೋಗಿ ಬರ್ರಿ. ಹಂಗಾರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಗೆ ಹೋಗಿ ಹೇಳಿ ಬರೋಕ್ಕೆ ಹೋಗ್ತೀರಾ? ಹಂಗೆ ಸ್ವೀಟ್ ತಗೊಂಡೋಗ್ರಿ, ಸ್ವೀಟ್ ತಗೊಂಡೋಗಿ ಕೊಡ್ರಿ. ತಗೊಂಡು ಹೋಗ್ತೀವಿ, ಒಂದೇ ಸತಿ ಸ್ವೀಟ್ ತಗೊಂಡು ಹೋಗ್ತೀವಿ. ಯಾಕೆ ಅಂತಾರೆ ಅವಾಗ ಹೇಳೋಕ್ಕಾಗುತ್ತೆ. ಫಸ್ಟ್ ಸ್ವೀಟ್ ತಿನ್ನಿರಿ, ಆಮೇಲೆ ಹೇಳ್ತೀನಿ. ಸಿಹಿ ಸುದ್ದಿ ಕೇಳಬೇಕಾದ್ರೆ ಫಸ್ಟ್ ಸ್ವೀಟ್ ತಿನ್ನಿರಿ ಅಂತೇಳಿ ಸ್ವೀಟೇ ತಗೊಂಡು ಹೋಗ್ತೀನಿ. ನಮ್ಮ ಅಣ್ಣ ದೊಡ್ಡಣ್ಣೆ ಅಂತೂ ಬೋಲ ಆಸೆ ನನ್ನ ಮೇಲೆ. ಅಯ್ಯೋ ಅಷ್ಟಿಷ್ಟ ಆಸೆ ಅಲ್ಲ, ಭಾಳ ಆಸೆ ಪಡ್ತಾನೆ. ಯಾವಾಗಲೂ ಹಂಗೆ ಅಂಬ್ತಿದ್ದ. ಅಯ್ಯೋ ನಮ್ಮ ಸೇವಂತಿ ಮಕ್ಕಳಾದರೆ ನಾವೇ ಸಾಕಬೇಕು, ನಾವೇನು ಮಾಡಬೇಕು, ನಾವೇ ನೋಡ್ಕೋಬೇಕು. ಇಲ್ಲೇ ಕೆಮ್ತೀವಮ್ಮ, ನೀವಿಬ್ರು ಗಂಡ ಹೆಂಡಲ್ಲಿ ಇದ್ಬಿಡ್ರಿ, ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳೋಣ ನಮ್ಮ ಅಣ್ಣ. ಬೋಲ ಆಸೆ. ನೋಡೋದಲ್ಲ ವೀಕ್ಷಕರೇ, ನನಗೆ 2 ತಿಂಗಳಾಗೈತೆ ಇವಾಗ. ತುಂಬ ಖುಷಿ ಆಗ್ತೈತೆ. ನಮ್ಮ ಅಯ್ಯಪ್ಪಗೂ ಹಂಗೆ ತುಂಬ ಖುಷಿ ಆಗೈತೆ. ನಮ್ಮ ಅಣ್ಣ ನಮ್ಮ ಅತ್ತೆ ಅವರು ತುಂಬ ಖುಷಿ ಪಡ್ತಾರೆ ಈ ವಿಷಯ ಕೇಳಿ. ನಮ್ಮ ಅಣ್ಣ ನಮ್ಮ ಅತ್ತೆ ಅಂತ ಯಾವಾಗಲೂ ಹೇಳ್ತಾಯಿದ್ರು, ಹೆಂಗಾದರೆ ಸಾಕೊಡ್ತೀವಿ ಅಂತ ಹೇಳೋರು. ಇವಾಗ ಇವರು ಬೇರೆ ಏನು ಅಂದ್ಕೊಂಡಿದ್ರು ಅಂದರೆ, ಅವಳಿಗೆ ಮಕ್ಕಳಾಗಲ್ಲ, ಮಕ್ಳು ಮರಿ ಆಗಲ್ಲ, ಎಲ್ಲ ನಮಗೆ ಆಗುತ್ತೆ ಆಸ್ತಿನೆಲ್ಲನ, ಇವ್ರಿಗೇನು ಮಕ್ಕಳಿಲ್ಲ ಏನಿಲ್ಲ ಅಂತೇಳಿ ಹಿಂಗೆ ಮಾತಾಡೋರು. ಇವಾಗ ಈ ವಿಷಯ ಕೇಳಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನು ಎತ್ತ ಅಂತೇಳಿ ಇವಾಗ ಗೊತ್ತಾಗುತ್ತೆ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊದಲನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.